ನಮಸ್ಕಾರ ವೀಕ್ಷಕರೇ, ವಾಹನಗಳ ಮಾರಾಟ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಿಮ್ಮ ಯಾವುದೇ ರೀತಿ ವಾಹನ ಮಾರಾಟಕ್ಕೆ ಇದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಟೇಲ್ಸನ್ನು ಕಳಿಸ್ಕೊಡಿ. ಕಳಿಸಿದ ತಕ್ಷಣ ನಾವೇ ನಿಮಗೆ ಕರೆ ಮಾಡಿ ನೇರ ಮಾರಾಟ ಮಾಡಿಕೊಡುತ್ತೇವೆ. ಯಾವುದೇ ಡೀಲರ್ಶಿಪ್ ಇಲ್ಲದೆ ನೇರ ಮಾರಾಟ ಮಾಡಿಕೊಡುತ್ತೇವೆ. ಇನ್ನು ಇಂಥ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಗಾಡಿ ಓನರ್ ಏನು ಹೇಳಿದ್ರು ಅಂತ ಕೇಳ್ಕೊಂಡು ಬರೋಣ. ಹಲೋ, ನಾವು ವಾಹನ ಮಾರಾಟ ಯೂಟ್ಯೂಬ್ ಚಾನಲ್ ಮಾತಾಡೋದ್ರಿ. ಹಾಂ ಹೇಳಿ ಸರ್. ಇದು ಗಾಡಿ ಕಳಿಸಿ ಹೊಡಿದ್ರಲ್ಲ ಅಶೋಕ್ ಲೇಲ್ಯಾಂಡು ಹಾಂ ರೀ ಸರ್. ಗುಡ್ಸ್ ಕ್ಯಾರಿಯರು ಮಾಡಲ್ ಏನಿದೆ ಗಾಡಿದು? 2000 ರಿಜಿಸ್ಟರ್ 2015 ಸರ್. 2015? ಹಾಂ ರೀ. ಓಕೆ. ಇನ್ಸೂರೆನ್ಸ್ ಎಫ್ ಸಿ ಎಲ್ಲ ರನ್ನಿಂಗ್ ಇದೆ ಗಾಡಿದು? ಇಲ್ಲ ರೀ, ಎಫ್ ಸಿ ಇನ್ಶೂರೆನ್ಸ್ ಇದು ಇದೆ ಸರ್, ಲ್ಯಾಬ್ಸ್ ಇದೆ. ಎರಡು ಇಲ್ಲೇನು ರೀ ಮುಗ್ದವೇನು ರೀ? ಹಾಂ ಮುಗ್ದಾರ ಸರ್. ಓಕೆ ಓಕೆ ಓಕೆ. ಎಷ್ಟು ನೋಡ್ತಾವೆ ಗಾಡಿಗೆ? ಹಾಂ ರೀ ಸರ್. ಓನರ್ಶಿಪ್ ಎಷ್ಟಿವೆ ಗಾಡಿಗೆ? ಈಗ ಬೇರೆದವ್ರ ಹೆಸರು ಮೇಲೆ ಇದೆ ರೀ, ಅದು ನಮ್ಮ ಹೆಸರಲ್ಲೆಲ್ಲ ಮಾಡ್ಕೊಂಡಿಲ್ಲ. ಲೋನ್ ಸ್ವಲ್ಪ ಲೋನ್ ಇದೆ ರೀ. ಎಷ್ಟಿತ್ತು ಲೋನ್ ಅಣ್ಣ? ಇಲ್ಲ 3 ಲಕ್ಷ ಲೋನ್. ಇನ್ನು 3 ಲಕ್ಷ ಲೋನ್ ಐತಾ? ಲೋನ್ ಅವ್ರ ಹೆಸರು ಮೇಲೆ ಐತಾ ನಿಮ್ಮ ಹೆಸರು ಮೇಲೆ ಇದೆ? ಒಟ್ಟು ಅನ್ಸತ್ ತೊಗೊಂಡ್ರಿ ಲೋನ? ರೀ ಇನ್ನು ಅವ್ರ ಹೆಸರು ಮೇಲೆ ಐತಾ? ಅದನ್ನ 3 ಲಕ್ಷ ಲೋನ್ ಅದು ಅವ್ರ ಹೆಸರು ಮೇಲೆ ಅದ್ರಿ, ನಾ ರೀ ಮಾಡ್ಕೊಂಡಿಲ್ಲ ನಮ್ಮ ಹೆಸರು ಮೇಲೆ. ಓಕೆ. ಆರ್ ಟಿ ಒ ಫಾರ್ಮ್ ಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೀವು ತೊಗೊಂಡಿರಿ? ಹಾಂ, ಸಹಿ ಮಾಡಿ ಕೊಟ್ಟಾರೆ. ಸಹಿ ಮಾಡಿ ಕೊಟ್ಟಾರಾ? ಹಾಂ. ಇವಾಗ ಹೆಂಗೆ, ಇವಾಗ ಯಾರು ಗಾಡಿ ತೊಗೋತಾರೆ ಅವ್ರಿಗೆ ನೀವು ಹೆಸರು ಮೇಲೆ ಡೈರೆಕ್ಟ್ ಆ ಪಾರ್ಟಿ ಬರ್ತಾನೆ ಹೆಸರು ಮಾಡಿ ಕೊಡೋಕೆ? ಹಾಂ ಬರ್ತಾನಂದ್ರೆ ಇಲ್ಲೇ ನಮ್ಮ ಊರನ್ನ ಲೋಕಲ್ನಾಗ ಅದಾನ, ನಮ್ಮ ಬಿಜಾಪುರದಾಗ. ಓಕೆ ಓಕೆ ಓಕೆ. ಇವಾಗ ಗಾಡಿ ತೊಂದರೆ ಇದಷ್ಟು ಒಂದು ಸ್ವಲ್ಪ ಇದ್ರೆ ಬೇರೆ ಏನಿಲ್ಲ? ಇಲ್ಲ ರೀ. ಡಾಕ್ಯುಮೆಂಟ್ಸ್ ಒಂದು ಸ್ವಲ್ಪ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಗಾಡಿ ತೊಂದರೆ ಕಂಡೀಷನ್ ಹೆಂಗೈತೆ? ಹಾಂ ಕಂಡೀಷನ್ ಅದ ಸರ್. ಫುಲ್ ಐತಾ? ಹಾಂ ರೀ. ಓಕೆ ಓಕೆ ಓಕೆ. ಗಾಡಿ ಮೇಲೆ ಕೇಸ್ ಅದೇನು ಫೈಲ್ ಆಗಿಲ್ಲವಲ್ಲ? ಇಲ್ಲ ಸರ್, ಏನು ಓಕೆ. ಇದು ಕೆ ಮೂವತ್ತಾರು ಯಾವ ಆರ್ ಟಿ ಬರ್ತಿದ್ದು? ಇದು ಬಿಜಾಪುರ ಆಗಿದೆ ಸರ್, ಬಿಜಾಪುರ ಆರ್ ಟಿ ಆಗ್ಯದ ಇದು. ಬಿಜಾಪುರ? ಹಾಂ ರೀ. ಓಕೆ ಓಕೆ ಓಕೆ. ಹೆಂಗೆ ಗಾಡಿ ಕಂಡೀಷನ್ ಹೆಂಗೈತೆ? ಗಾಡಿ ಕಂಡೀಷನ್ ಗುಡ್ ಕಂಡೀಷನ್ ಇದೆ ಸರ್. ಓಕೆ ಓಕೆ ಓಕೆ. ಎಷ್ಟು ಮೈಲೇಜ್? ಅವರು ಹಾಂ ಅವರು ಚೆಕ್ ಮಾಡಿ ತೊಗೊಳ್ ಬೇಕಾದಂಗೆ ರೀ. ಹಾಂ ಮಾಡಲ್ ಇದು ಯಾವುದಪ್ಪ ಇದು? ಮೈಲೇಜ್ ಎಷ್ಟು ಕೊಡ್ತಿದ್ದು? ಮೇಲೆ 14 ರೀ ಸರ್. 14 ಮೈಲೇಜ್ ಬರುತ್ತಾ? ಹಾಂ ರೀ. ಓಕೆ ಓಕೆ. ಇದು ಯಾವ ಊರಾಗ ಇರೋದು ನೋಡೋ ಗಾಡಿ ಇವಾಗ? ಇಲ್ಲಿ ಲೋಕಲ್ ಬಿಜಾಪುರ ಸರ್, ಇಲ್ಲೇ ರೀ. ಬಿಜಾಪುರದಾಗ? ಹಾಂ. ಗಾಡಿ ಪ್ರೈಸ್ ಏನು ಹೇಳ್ತೀರಾ? ಹಾಂ ಗಾಡಿ ಪ್ರೈಸ್ ಏನು ಹೇಳ್ತೀರಾ ನೀವು? 447 ಸರ್. 4,40,000. ಅದರಲ್ಲಿ ಲೋನ್ ಎಲ್ಲ ನೀವೇ ಇದನ್ನು ಕ್ಲಿಯರ್ ಮಾಡಿಸಿ? ಹಾಂ ಎಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ. 2015 ಅಲ್ಲಣ್ಣ? ಹಾಂ ರೀ. 15ನೇ ಮಾಡಲು 4,50,000 ಹೇಳ್ತಿದ್ರು. ಅದರಲ್ಲಿ ಲೋನ್ ಏನೆಲ್ಲ ನೋಡ್ಕೊಂಡು ನೀವು ಎನ್ ಒ ಸಿ ಕ್ಲಿಯರ್ ಮಾಡಿಸ್ಕೊಡ್ತೀರಾ? ಹಾಂ ಎನ್ ಒ ಸಿ ಕ್ಲಿಯರ್ ಮಾಡಿಕೊಡ್ತಾರೆ ಸರ್ ಎಲ್ಲ. ಸ್ವಲ್ಪ ಜಾಸ್ತಿ ಆಗುತ್ತಲ್ಲ ಅಣ್ಣ, ಸ್ವಲ್ಪ ಬಾಡಿಲಿ ಏನೋ ಸ್ವಲ್ಪ ಡ್ಯಾಮೇಜ್ ಆಗ್ಯಾವೆ ಅದು. ಬರ್ರಿ ನೋಡೋಣ, ಏನು ಒಂದು 5 ಕಮ್ಮಿ ಮಾಡೋಣ ಸರ್. ನೋಡಿರಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸಿ ಹಾಕ್ರಿ. ಯಾಕಂದ್ರೆ ಒಂದು ಸ್ವಲ್ಪ ಬಾಡಿ ಲೈನ್ದಾಗ ಒಂದು ಸ್ವಲ್ಪ ಗಾಡಿ ಡೆಲ್ ಆಗುತ್ತೆ. ಬೇಕಾದ್ರೆ ಕಂಡೀಷನ್ ಇರ್ಬೋದು ಗುಡ್ಡು, ನಾವೇ ನೋಡಿಲ್ಲ. ಬಟ್ ಬಾಡಿ ಲೈನ್ದಿಂದ ಸ್ವಲ್ಪ ಅಲ್ಲಿ ಸ್ವಲ್ಪ ಕೆಲಸ ಮಾಡಿಸ್ಬೇಕು ಸ್ವಲ್ಪ ರೀ. ಓಕೆ. ಓನರ್ಶಿಪ್ ಇವಾಗ ಅವ್ರ ಹೆಸರು ಅಂತಂದ್ರಲ್ಲ, ಅವ್ರ ಎಷ್ಟನೇ ಓನರ್ ತಗೋಗಿದೆ ಅದಕ್ಕೆ? 6ನೇ ಓನರ್ ಆಗ್ಯಾರ ನೋಡಿ ಸರ್. ಈಗ ತೊಗೊಳೋರು 7ನೇ ಓನರ್. ಓನರ್ನು ಜಾಸ್ತಿ ಆಗ್ಯಾವಲ್ಲಣ್ಣ? ಹಾಂ ಸರ್. ಮತ್ತು ರೇಟ್ ಡೌನ್ ಆಗುತ್ತಲ್ಲಣ್ಣ ಇಷ್ಟು? ಹಾಕೊಂಡ್ ಬಿಡಿ ನೋಡಿ ಹೆಚ್ಚು ಕಮ್ಮಿ ಒಂದು 20 ಕಮ್ಮಿ ಮಾಡಿ. ಅದರಿಂದ ಗಾಡಿ ಪೆಟ್ಕೊಂಡು ಹೋದಣ್ಣ. ಓನರ್ಶಿಪ್ ಜಾಸ್ತಿ ಆತಂದ್ರೆ ಸರ್ ನಾಳೆ ಆ ತೊಗೊಂಡು ಕಸ್ಟಮರ್ ಸೇಲ್ ಆಗಲ್ಲ ಮುಂದೆ. ಹೌದು ಸರ್. ಎಷ್ಟಕ್ಕೆ ಹೋಗ್ಬೋದು ಸರ್ ನಿಮ್ಮ ಅಂದಾಜು? ನೀವೇ ಹೇಳಿ ನೋಡು, ನಾವು ಹಾಕ್ತೇನೆ ರೀ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸಿ ಅಲ್ಲಿ ಬಂದಾಗ ನಮ್ಮ ಯೂಟ್ಯೂಬ್ ಚಾನಲಿಂದ ಬರ್ತಾರೆ ಯಾರಾದ್ರೆ ಬಂದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸಿ ಕೊಡ್ರಿ, ಹಾಕ್ಸ್ರಿ ಅವ್ರಿಗೆ. ಗಾಡಿ ಸೇಲ್ ಆಗುತ್ತೆ. ಇವಾಗ ನೀವು 4,500 ಅಂತಿದ್ರೆ ನಾನು 4,500 ಅಂತ ಹಿಂಗೆ ಹಾಕಿರ್ತೀನಿ. ಅದ್ರಾಗ ಒಂದು ಸ್ವಲ್ಪ ಬಂದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ರಿ. ಯಾಕಂದ್ರೆ ಒಂದು ಸ್ವಲ್ಪ ಓನರ್ ಸ್ವಲ್ಪ ಜಾಸ್ತಿ ಆಗ್ಯಾವ. ಒಂದು ಸ್ವಲ್ಪ ಬಾಡಿಲಿಂದ ಒಂದು ಸ್ವಲ್ಪ ಕೆಲಸ ಐತೆ, ಅದಾಗ ಗಾಡಿ ಪೆಟ್ಕೊಂತೈತಿ ಅದು. ಸರಿ ಹಾಕ್ಸ್ರಿ, ಕಡಿಮೆ ಮಾಡಿಸಿ ಹಾಕ್ರಿ, ಬರ್ತಾರೆ. ಓಕೆ. ನಮ್ಮ ವಾಹನ ಮಾರಾಟ ಯೂಟ್ಯೂಬ್ ಚಾನಲ್ ಯಾರೋ ಸ್ವಲ್ಪ ಬಂದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ರಿ. ಓಕೆ ಸರಿ, ನಾನು ಹಾಕಿರ್ತೀನಿ, ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಇದೇ ನಂಬರ್ ಹಾಕಿ ಸರ್. ಇದೇ ನಂಬರ್? ಓಕೆ ಓಕೆ, ಹಾಕ್ತೀನಿ. ಹಾಂ ಓಕೆ ಅಣ್ಣ.